Hello everyone. ಇವತ್ತು ನಾವು ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಮರೈಸ್ ಜಸ್ಟ್ ಓವರ್ ವ್ಯೂ ನೋಡೋಣ ಚಾಪ್ಟರ್ ಬಗ್ಗೆ. ಪೊಸಿಷನ್ ವೆಕ್ಟರ್ ಹೇಗ್ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಲ್ಲ. ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ಅ ಪಾಯಿಂಟ್ ಪಿ ಅಂದ್ರೆ ಯಾವತ್ತು ಒಂದು ಪಾಯಿಂಟ್ ಅಂತ ಕೊಟ್ರೆ ಅದನ್ನ ನಾವು ಒರಿಜಿನ್ ಥ್ರೂ ಒರಿಜಿನ್ ಗೆ ರೆಫರೆನ್ಸ್ ಇಟ್ಕೊಂಡು ನಾವು ಯಾವತ್ತು ಏನೇ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋದಾದ್ರು ವೆಕ್ಟರ್ ಬರೆಯೋದಾದ್ರು ಅದೇ ತರ ಬರಿತೀವಿ. ಸೊ ಒ ಪಿ ಅಂದ್ರೆ ಒರಿಜಿನ್ ಇಂದ ಪಾಯಿಂಟ್ ಪಿ ತನಕ. ಸೊ ಅದು ಆಕ್ಚುಲಿ ಪಿ ಇಂದ ಓಗೆ ಡಿಸ್ಟೆನ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ x-0 ಅದು ಎಕ್ಸ್ ಐ ಕ್ಯಾಪ್ ಬರುತ್ತೆ, y-0 ಯಾಕಂದ್ರೆ ಒರಿಜಿನ್ ಅಲ್ಲಿ x-y-z ಯಾವುದೇ ಕೋಆರ್ಡಿನೇಟ್ 0 ಆಗಿರೋದ್ರಿಂದ x-0 x ಬರುತ್ತೆ. ಸೊ ಎಕ್ಸ್ ಐ ಕ್ಯಾಪ್ y-j ಕ್ಯಾಪ್ z-k ಕ್ಯಾಪ್ ಆಗುತ್ತೆ. ಅದರ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ರೂಟ್ ಆಫ್ ಸಮ್ ಆಫ್ ಇಟ್ಸ್ ಸ್ಕ್ವೇರ್ಸ್. ಓಕೆನಾ. ನೆಕ್ಸ್ಟ್ ಸ್ಕೇಲರ್ ಕಾಂಪೊನೆಂಟ್ are its directions ratios and represent its projections along the respective axis. ಸ್ಕೇಲರ್ ಕಾಂಪೊನೆಂಟ್ ಏನಿದೆ ಆ ರೆಸ್ಪೆಕ್ಟಿವ್ ಆಕ್ಸಿಸ್ ಮೇಲೆ ಆ ಡೈರೆಕ್ಷನ್ ಮೇಲೆ ಇರುತ್ತೆ. ಅಂದ್ರೆ ಈಗ ಪಾಸಿಟಿವ್ ವ್ಯಾಲ್ಯೂಸ್ ಇರ್ಬೋದು, ನೆಗೆಟಿವ್ ವ್ಯಾಲ್ಯೂಸ್ ಇರ್ಬೋದು, ಅದ್ರ ಮೇಲೆ ಯಾವ ಡೈರೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಮ್ಯಾಗ್ನಿಟ್ಯೂಡ್ ಆರ್, ರೇಷಿಯೋಸ್ ಎ ಬಿ ಸಿ, ಡೈರೆಕ್ಷನ್ಸ್ ಆಫ್ ಕೊಸೈನ್ಸ್ ಆರ್ ಎಲ್ ಎಂ ಎನ್. ಆ ತರ ಇದ್ರೆ ಸೊ ಎಲ್ ವಿಲ್ ಬಿ ಎ ಬೈ ಆರ್, ಎಂ ಇಸ್ ಬಿ ಬೈ ಆರ್, ಎನ್ ಇಸ್ ಸಿ ಬೈ ಆರ್. R is nothing but a magnitude. Okay, now the vector sum of three sides of triangle are taken in order. Okay, now order al tagondaga adenagutte, zero vector agutte. So zero vector bandilla. So vector sum of three sides of a triangle taken in order is zero vector. Okay, now vector sum of two co-initial vectors is given by the diagonal of parallelogram whose adjacent sides are the given vectors. Okay, multiplication of given two vectors by a scalar lambda changes the magnitude of the vector by the multiple modulus lambda and keeps the direction same, or it makes it opposite according as the value of lambda is positive or negative. Lambda positive or negative ಮೇಲೆ ಡೈರೆಕ್ಷನ್ಸ್ ಚೇಂಜ್ ಆಗುತ್ತೆ ಅಂತ. ಅಂದ್ರೆ ಸ್ಕೇಲಾರ್ ಮಲ್ಟಿಪ್ಲೈ ಮಾಡಿದಾಗ ಸ್ಕೇಲಾರ್ ವ್ಯಾಲ್ಯೂ ನೆಗೆಟಿವ್ ಇದ್ರೆ ಡೈರೆಕ್ಷನ್ ಅಪೋಸಿಟ್ ಸೈಡ್ ಆಗುತ್ತೆ ಅನ್ನೋದನ್ನ ಇದರಲ್ಲಿ ನಾವು ನೋಡ್ತೀವಿ. ಫಾರ್ ಅ ಗಿವನ್ ವೆಕ್ಟರ್ ಎ ವೆಕ್ಟರ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಗಿವ್ಸ್ ದ ಯೂನಿಟ್ ವೆಕ್ಟರ್. ಇದೊಂದು ಇಂಪಾರ್ಟೆಂಟ್ ಇದೆ. ಇದು ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಯಾವತ್ತು ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು. ಓಕೆನಾ. ಅದು ಡೈರೆಕ್ಷನ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಆ ಡೈರೆಕ್ಷನ್ಗೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ ನಾವು ಯೂನಿಟ್ ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಪೊಸಿಷನ್ ಆಫ್ ವೆಕ್ಟರ್ ಆಫ್ ಅ ಪಾಯಿಂಟ್ ಆರ್ ಡಿವೈಡಿಂಗ್ ಲೈನ್ ಸೆಗ್ಮೆಂಟ್ joining point P and Q whose position vectors are A and B respectively in ratios M and N. Ratios ಗೊತ್ತಿದೆಯಲ್ಲ, ಅದು M and N. ಅದು ಇಂಟರ್ನಲಿ ರೇಷಿಯೋ ಆದ್ರೆ ಅದಕ್ಕೆ ಈ ಫಾರ್ಮುಲಾ ಇದೆ, ಎಕ್ಸ್ಟರ್ನಲಿ ಆದ್ರೆ ಈ ಫಾರ್ಮುಲಾ ಬರುತ್ತೆ. ಇದನ್ನ ನಾವು ಸೆಕ್ಷನ್ ಫಾರ್ಮುಲಾ ಅಂತ ಹೇಳ್ತೀವಿ. ಇದು ಒಂದು ಇಂಪಾರ್ಟೆಂಟ್ ಫಾರ್ಮುಲಾಸ್. ಓಕೆನಾ. The scalar product of two given vectors A and B having angle theta. Scalar product ಕೊಟ್ರೆ A dot B ಇರುತ್ತೆ. ಸೊ ಕಾಸ್ ಥೀಟಾ ಫೈಂಡ್ ಔಟ್ ಮಾಡ್ಬೇಕಾದ್ರೂ ಇದನ್ನ ರಿಅರೇಂಜ್ ಮಾಡಿ ಫೈಂಡ್ ಔಟ್ ಮಾಡ್ಬೇಕು.
ಸ್ಕೇಲಾರ್ ಪ್ರಾಡಕ್ಟ್ ಅನ್ನ ಡಾಟ್ ಪ್ರಾಡಕ್ಟ್ ಅಂತಾನು ನಾವು ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ನಾವ್ ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಈ ಎ ಅಂಡ್ ಬಿ ಶುಡ್ ಬಿ ರಿಯಲ್ ನಂಬರ್ಸ್ ಅಂತ, ಅಂಡ್ ನಾನ್ ಝೀರೋ ವೆಕ್ಟರ್ಸ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಟರ್ಮ್ ಐ ಕ್ಯಾಪ್ ಇಂಟು ಐ ಕ್ಯಾಪ್, ಜೆ ಕ್ಯಾಪ್ ಇಂಟು ಜೆ ಕ್ಯಾಪ್, ಕೆ ಕ್ಯಾಪ್ ಇಂಟು ಕೆ ಕ್ಯಾಪ್, ಇದು ಯಾವತ್ತು 1. ಉಳ್ದಿದ್ ಎಲ್ಲಾನು 0. ಐ ಕ್ಯಾಪ್ ಇಂಟು ಜೆ ಕ್ಯಾಪ್, ಸೊ ಎನಿಥಿಂಗ್ ಆಸ್ ಸಚ್ ವಿಲ್ ಬಿ ಈಕ್ವಲ್ ಟು 0 ಅನ್ನೋದು ಒಂದು ನಮ್ಗೆ ಯಾವತ್ತು ನೆನಪಲ್ಲಿರ್ಬೇಕು. ಓಕೆನಾ? ಸೊ ಇದು ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ತುಂಬಾ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ವೆಕ್ಟರ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್ ಅಂತಾನು ಹೇಳ್ತೀವಿ. ಅದ್ ಫಾರ್ಮುಲಾ ಹೇಗಿದೆ, ಎ ಕ್ರಾಸ್ ಬಿ ಅಂತಾನೆ ಇದೆ. ಅಲ್ಲಿ ಡಾಟ್ ಅಷ್ಟೊಂದು ಮೆನ್ಷನ್ ಮಾಡಲ್ಲ ಪರ್ಟಿಕ್ಯುಲರ್ ಆಗಿ ಇಂಟೆನ್ಸ್ ಆಗಿ, ಬಟ್ ಕ್ರಾಸ್ ಅನ್ನ ಮೆನ್ಷನ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಇದು ನಾವ್ ಮೆನ್ಷನ್ ಮಾಡ್ಲಿಲ್ಲ ಅಂದ್ರೆ ಡಾಟ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಆಗತ್ತೆ. ಆವಾಗ ನಮ್ಮ ಫಾರ್ಮುಲಾಸ್ ಚೇಂಜ್ ಬರುತ್ತೆ, ಎಲ್ಲಾನು ಚೇಂಜ್ ಬರುತ್ತೆ. ಸೊ ಎನ್ ಕ್ಯಾಪ್ ಇಸ್ ಅ ಯೂನಿಟ್ ವೆಕ್ಟರ್. ಓಕೆನಾ? ಪರ್ಪೆಂಡಿಕ್ಯುಲರ್ ಟು ಎ ಅಂಡ್ ಬಿ. ಸೊ ಇದು ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಆಫ್ ಕೋಆರ್ಡಿನೇಟ್ ಆಕ್ಸೆಸ್ ಫಾರ್ಮೇಶನ್ ಮಾಡುತ್ತೆ. ಇಲ್ಲಿ ಇದು ಕ್ರಾಸ್ ಪ್ರಾಡಕ್ಟ್, ಇದು ಇಂಪಾರ್ಟೆಂಟ್. ಸೈನ್ ತೀಟಾ ಇನ್ ಕೇಸ್ ಸೈನ್ ತೀಟಾ ಅಂತ ಇದ್ರೆ ಇದನ್ನ ರಿಅರೇಂಜ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಈ ತರ ರಿಅರೇಂಜ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಯೂನಿಟ್ ವೆಕ್ಟರ್ ಇಟ್ ಡಿಪೆಂಡ್ಸ್. ಯೂಶಲಿ 1 ಇರುತ್ತೆ, 1 ಅಂತ ತಗೋತೀವಿ. ಅಂಡ್ 2 ವೆಕ್ಟರ್ಸ್ ಎ ಅಂಡ್ ಬಿ ಅಂತ ಇದ್ರೆ ಅದ್ರ ಕಾಂಪೊನೆಂಟ್ಸ್ ಈ ತರ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಆಡ್ ಮಾಡಿದ್ರೆ ಈ ತರ, ಸ್ಕೇಲಾರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ತರ ಮಾಡ್ತೀವಿ. And if we multiply both A and B, then it will be like this. A cross B ಆದ್ರೆ ಡಿಟರ್ಮಿನೆಂಟ್ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅದೇ ತರ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ? ಸೊ ಇದೀಗ ಕೋಆರ್ಡಿನೇಟ್ ಆಕ್ಸಿಸ್ ಆದ್ರೆ ಇದು ಎಕ್ಸ್, ಇದು ವೈ, ಇದು ಝೆಡ್ ಆಗತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಇದು ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಇದೆ. ಓಕೆನಾ? ಸೊ ಈ ತರ ಯೂಶಲಿ ರೆಪ್ರೆಸೆಂಟೇಷನ್ ವೆಕ್ಟರ್ ಅಲ್ಜಿಬ್ರಾ ಇರುತ್ತೆ. ಇದಿಷ್ಟು ಮೇಜರ್ ಇದೆ, ನಮಗೆ ಗೊತ್ತಿರ್ಲೇಬೇಕಾಗಿರೋದು. ಇದ್ರ ಬೇಸಿಸ್ ಮೇಲೆನೆ ಪ್ರಾಬ್ಲಮ್ಸ್ ಬರುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಂದ್ರೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್, ಒಂದು ನಿಮಿಷ. Okay. If ABCDEF is a regular hexagon ಅಂತ, ರೆಗ್ಯುಲರ್ ಹೆಕ್ಸಗಾನ್ ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ವಾ? ಹೆಕ್ಸಗಾನ್ ಹ್ಯಾಸ್ 6 sides. ಸೊ ಇದು ಎ ಬಿ ಸಿ ಡಿ ಇ ಎಫ್ ಇದೆ. ಓಕೆ, ಈಗ ಎ ಡಿ ಅಂದ್ರೆ ಈ ತರ ಬರುತ್ತೆ. ಸೊ ವಿ ನೋ ದ್ಯಾಟ್ ಈ ಎ ಡಿ ಏನಾಗತ್ತೆ, ಇದೀಗ ಮಿಡ್ ಪಾಯಿಂಟ್ ಅಂತ ತಗೊಂಡ್ರೆ
ಇದೆಲ್ಲ ಈಕ್ವಲ್ ಇರುತ್ತೆ. ಸೊ ಎ ಡಿ ಇದೆಲ್ಲ ಈಕ್ವಲ್ ಇರುತ್ತಲ್ಲ, ಟೂ ಟೈಮ್ಸ್ ಬಿ ಸಿ ಅಥವಾ ಟೂ ಟೈಮ್ಸ್ ಇ ಎಫ್ ಅಂತ ತಗೋಬಹುದು. ಟೂ ಟೈಮ್ಸ್ ಬಿ ಸಿ ಅಂತಾನೋ ಆರ್ ಟೂ ಟೈಮ್ಸ್ ಇ ಎಫ್ ಅಂತಾನೋ ತಗೋಬಹುದು. ನಾನು ಯಾಕೆ ಎರಡನ್ನು ತಗೋತಿದ್ದೀನಿ ಅಂತ ಹೇಳ್ತೀನಿ. ಇದಕ್ಕೆ ಇದ್ರ ಬೇಸಿಸ್ ಮೇಲೆ ಅಂಡ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಆನ್ಸರ್ ಎ ಬಿ ಇದೆ. ಓಕೆನಾ? ಸೊ ಇದಕ್ಕೆ ಯಾವ್ದನ್ನ ಆಡ್ ಮಾಡಿದ್ರೆ ನನ್ಗೆ ಎ ಬಿ ಸಿಗತ್ತೋ ಇಲ್ವೋ ಅಂತ ಚೆಕ್ ಮಾಡ್ಬೋದು. ಹಾಗಾಗಿ ಇನ್ನು ಇ ಬಿ ಆಗತ್ತೆ, ಎ ಎಫ್ ಅಥವಾ ಸಿ ಡಿ ಆಗತ್ತೆ. ಸೊ ಇಟ್ ವಿಲ್ ಬಿ ಟೂ ಟೈಮ್ಸ್ ಎ ಎಫ್ ಆರ್ ಟೂ ಟೈಮ್ಸ್ ಸಿ ಡಿ ಆಗತ್ತೆ. ಅಂಡ್ ನೆಕ್ಸ್ಟ್ ಎಫ್ ಸಿ. ಎಫ್ ಸಿ ಏನಾಗತ್ತೆ? ಟೂ ಟೈಮ್ಸ್ ಎ ಬಿ ಆರ್ ಇ ಡಿ ಆಗತ್ತೆ. ಟೂ ಟೈಮ್ಸ್ ಎ ಬಿ ಆರ್ ಟೂ ಟೈಮ್ಸ್ ಇ ಡಿ ಆಗತ್ತೆ. ಕರೆಕ್ಟಾ? ಎಫ್ ಸಿ ಇದ್ರೆ ಎ ಬಿ ಆರ್ ಇ ಡಿ. ಓಕೆ. ನಾವು ಎ ಡಿ ಪ್ಲಸ್ ಇ ಬಿ ಪ್ಲಸ್ ಎಫ್ ಸಿ ಇದೀಗ ಎಲ್ಲ ಟೂ ಟೈಮ್ಸೇ ಬರುತ್ತೆ. ಕರೆಕ್ಟಾ? ಸೊ ಈಗ ನಾನು ಎ ಡಿ ಇ ಬಿ ಎಫ್ ಸಿ ಈಗ ನಾನು ಕಂಟಿನ್ಯೂಸ್ ಒಂದು ಸೀರೀಸ್ ನ ತಗೊಳ್ತೀನಿ. ವಿಚ್ ಮೀನ್ಸ್ ಟೂ ಟೈಮ್ಸ್ ಎ ಬಿ ತಗೊಳ್ತೀನಿ, ಟೂ ಟೈಮ್ಸ್ ಬಿ ಸಿ ತಗೊಳ್ತೀನಿ ಅಂಡ್ ಟೂ ಟೈಮ್ಸ್ ಎ ಎಫ್ ತಗೊಳ್ತೀನಿ. ಓಕೆನಾ? ಸೊ ಅವಾಗ ನನ್ಗೆ ಕಂಟಿನ್ಯೂಸ್ ಎಫ್ ಟು ಸಿ ಈ ತರ ಒಂದು ಸೀರೀಸ್ ಸಿಗುತ್ತೆ. ಸೈಟ್ಸ್ ಸೀರೀಸ್ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಓಕೆನಾ? ಸೊ ಹಾಗಾಗಿ ಇದೆಲ್ಲ ಟೂ ಕಾಮನ್ ತೆಗ್ದಿದ್ದೀನಿ. ಬಿ ಸಿ ಪ್ಲಸ್ ಎ ಎಫ್ ಪ್ಲಸ್ ಎ ಬಿ ಆಗತ್ತೆ. ಕರೆಕ್ಟಾ? ಈಗ ನಾನೇನ್ ಮಾಡ್ಬೇಕು ಅಂದ್ರೆ ಸೊ ಇದನ್ನ ಕಂಪ್ಲೀಟ್ ಆಗಿ ನಾನು ಎಫ್ ಸಿ ಅಂತ ತಗೋತೀನಿ. ಓಕೆನಾ? ಸೊ ಎಫ್ ಸಿ ಅಂತ ತಗೊಂಡ್ರೆ ಇದು ಕಂಪ್ಲೀಟ್ ಮಾಡಿದ್ರೆ ಎಫ್ ಇಂದ ಸಿ ತನಕ ಆಗತ್ತೆ. ಕರೆಕ್ಟಾ? ಸೊ ಟೂ ಟೈಮ್ಸ್ ಎಫ್ ಸಿ ಅಂದ್ರೆ ಅಗೈನ್ ಎ ಬಿ ಬರುತ್ತೆ. ಇಲ್ಲಿದೆ ನನ್ಗೆ, ಅದನ್ನ ಮತ್ತೆ ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಟೂ ಟೈಮ್ಸ್ ಎ ಬಿ ಆಗೋಯ್ತು. ಸೊ ಟೂ ಟೈಮ್ಸ್ ಎ ಬಿ ಅಂದ್ರೆ ಫೋರ್ ಟೈಮ್ಸ್ ಎ ಬಿ ಆಯ್ತು. ಕ್ಲಿಯರ್ ಆಗ್ತದೆ ಅಂತ ಅನ್ಕೊಳ್ತೀನಿ. ಸೊ ಇದು ಆಪ್ಷನ್ ಡಿ ಅಲ್ಲಿ ಇದೆ. ಸಿಂಪಲ್. ಯಾಕೆ ಕನೆಕ್ಟ್ ಮಾಡಿದೆ ಅಂತ ನಿಮ್ಗೆ ಈಗ ಅರ್ಥ ಆಗಿರ್ಬೋದು. ಇಲ್ ಮಾಡಿದ್ರೆ ನನಗೆ ವಿತ್ ರೆಸ್ಪೆಕ್ಟ್ ಟು ಎ ಬಿ ಅಗೇನ್ ಕೊಡತ್ತೆ. ಇದು ಇಲ್ಲ, ಇದು ತರ ರ್ಯಾಂಡಮ್ ಆಗಿ ತಗೊಂಡ್ರೆ ನನ್ಗೆ ಕನೆಕ್ಟಿವಿಟಿ ಇರಲ್ಲ. ಆ ಕಾರಣಕ್ಕೆ ಇಲ್ಲಿ ಕನೆಕ್ಟಿವಿಟಿ ಸಿಗತ್ತಲ್ಲ ಅಂತ ಈ ಇಷ್ಟು ವ್ಯಾಲ್ಯೂಸ್ ಅನ್ನ ತಗೊಂಡಿದ್ದೀನಿ. ಓಕೆನಾ?
ಸೊ ABCDEF ರೆಗ್ಯುಲರ್ ಹೆಕ್ಸಗಾನ್ ಅಂದ್ರೆ ಆಲ್ ಸೈಡ್ಸ್ ಸೇಮ್ ಇರುತ್ತೆ. ಹೆಕ್ಸಗಾನ್ 6 ಇದೆ ಅಲ್ವಾ? ಸೊ 2 4 6 ಸೈಡ್ಸ್ ಆಯ್ತು. ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ. ಆವಾಗ ನಮ್ಗೆ ಇಲ್ಲಿ ಐಸೋಸೆಲೆಸ್ ಬರುತ್ತೆ. ಅಂದ್ರೆ ಇದು ಕೂಡ ಈಕ್ವಲ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಸೆಂಟರ್. O ಕೂಡ ಈಕ್ವಲ್ ಆಗುತ್ತೆ. ಹಾಗಾಗಿ FC ನ 2 ಟೈಮ್ಸ್ AB ಅಂತಾನು ತಗೋತೀನಿ ನಾನು. ಸೊ ವಿತ್ ರೆಸ್ಪೆಕ್ಟ್ ಟು ಪ್ರತಿ ಒಂದು ವೆಕ್ಟರ್ಗೂ ನಾನು ಅದರದ್ದೇ ಆಗಿರೋ ಪ್ಯಾರಲಲ್ ಸೈಡ್ ಅನ್ನ ತಗೊಂಡು ಕನ್ಸಿಡರ್ ಮಾಡ್ಕೊಂಡು ಮಾಡಿದ್ದೀನಿ. ಅವಾಗ ನಮ್ಗೆ ಇಲ್ಲಿ ಕ್ವೆಶನ್ಸ್ ಕೊಟ್ಟಿದಾರಲ್ಲ, ಈ ಕ್ವೆಶನ್ ಬೇಸ್ಡ್ ಅಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ ಇಲ್ಲಿ. ಸೊ 2 ಕಾಮನ್ ಇರೋದ್ರಿಂದ BCAF AB ಯಾಕೆ ತಗೊಂಡೆ ಅಂದ್ರೆ ನನ್ಗೆ FC ಗೆ ಇಲ್ಲಿ ಕಂಟಿನ್ಯೂಟಿ ಸಿಗುತ್ತೆ. ಸೊ ನಾನು ಇಲ್ಲಿ FAFE ಮತ್ತೆ BC ಅಂತ ತಗೊಂಡ್ರೆ ನಂಗೆ ಕಂಟಿನ್ಯೂಟಿ ಸಿಗಲ್ಲ. ಕಂಟಿನ್ಯೂಟಿ ಸಿಗ್ತಲ್ಲ ಅಂತ ತಗೊಂಡೆ. ಸೊ ಐ ಕುಡ್ ರೈಟ್ ಇಟ್ ಆಸ್ FC ಅಂತ. ನನ್ಗೆ ಒಂದು ಟರ್ಮ್ ತರ ಬರೆಯಕ್ಕಾಗತ್ತಲ್ಲ, ಅದಕ್ಕೆ FC ಅಂತ ಬರ್ಕೊಂಡು ಆಮೇಲೆ FC ವ್ಯಾಲ್ಯೂ ಅಗೇನ್ ಸಬ್ಸ್ಟಿಟ್ಯೂಟ್ ಮಾಡಿದೆ. ನಾನು ಯಾಕೆ FC ನೇ ತಗೊಂಡೆ ಅಂತಂದ್ರೆ ಐ ವಾಂಟ್ ವಿತ್ ರೆಸ್ಪೆಕ್ಟ್ AB. ನನ್ಗಿಲ್ಲಿ ಆಪ್ಷನ್ಸ್ AB ಎಲ್ಲಿದೆ ಅಥವಾ 0 ಇದೆ. 0 ಸಿಗತ್ತೆ ಅಂದ್ರೆ ನನ್ಗೆ ಹೇಗಾದ್ರೂ ಸಾಲ್ವ್ ಮಾಡಿದ್ರು 0 ಸಿಗತ್ತೆ. ಬಟ್ AB ಸಿಗ್ಬೇಕು ಅಂದ್ರೆ ನಾನು AB ವ್ಯಾಲ್ಯೂಸ್ ಬರೋ ಥರಾನೇ ನಾನು ಫಾರ್ಮೇಶನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಲ್ಲ, ಆ ತರ ಫಾರ್ಮ್ ಮಾಡಿ ನನ್ಗೆ 4AB ಅಂತ ಆನ್ಸರ್ ಸಿಕ್ಕಿದೆ. ನೆಕ್ಸ್ಟ್ ಪ್ರಾಬ್ಲಮ್. ವೆಕ್ಟರ್ಸ್ A ವೆಕ್ಟರ್ ಮತ್ತೆ B ವೆಕ್ಟರ್ ಕೊಟ್ಟಿದ್ದಾರೆ. ಅದು ಕೊಲಿನಿಯರ ಅಂತ. ಕೊಲಿನಿಯರ್ ಆಗ್ಬೇಕು ಅಂತಂದ್ರೆ ಇಂಡಿವಿಜುವಲ್ ಇದಿದೆಯಲ್ಲ ಸ್ಕೇಲಾರ್ ಕ್ವಾಂಟಿಟಿ ಈಕ್ವಲ್ ಆಗಿರ್ಬೇಕು. ಅಂದ್ರೆ ಈ I ಕ್ಯಾಪ್ J ಕ್ಯಾಪ್ K ಕ್ಯಾಪ್ಸ್ ಇದೆಯಲ್ಲ ಅದು ಈಕ್ವಲ್ ಇರ್ಬೇಕು. ಅಂದ್ರೆ x/1 ಇದೆ, ಕರೆಕ್ಟಾ? ಇದು -2/y ಇದೆ ಅಂಡ್ 5/-z ಅಂತ ಇದೆ. ಸೊ ಇದೆಲ್ಲಾನು ಈಕ್ವಲ್ ಟು ಲ್ಯಾಂಬ್ಡಾ ಅಂತ ಆದ್ರೆ ದೆನ್ ಇಟ್ ಈಸ್ ಕೊಲಿನಿಯರ್. ಈ A ಮತ್ತೆ B ಕೊಲಿನಿಯರ್. ಆರ್ ವೆಕ್ಟರ್ A ವಿಲ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ B, ಅಥವಾ ವೆಕ್ಟರ್ B ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ A ಅಂತ ಆದ್ರೂ ಅದು ಕೊಲಿನಿಯರ್. ಸೊ ಒಂದು ಕಂಡೀಷನ್ ಇದು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ ಕೊಲಿನಿಯರ್ಗೆ. ಇನ್ನೊಂದು ಕಂಡೀಷನ್ A ವೆಕ್ಟರ್ ವಿಲ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು B ವೆಕ್ಟರ್ ಅಂತ. ಓಕೆನಾ? ಸೊ ಈಗ ಇಲ್ಲಿ ನಮ್ಗೆ ಡಿಫ್ರೆಂಟ್ XYZ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸ್ಯಾಟಿಸ್ಫೈ ಆಗತ್ತಾ ಅಂತ ನೋಡೋಣ. ಆಲ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲಾನು ಸ್ಯಾಟಿಸ್ಫೈ ಆದ್ರೆ ಆಪ್ಷನ್ D ಅಂತ ತಗೊಳ್ಳೋಣ. ಸೊ ಫಸ್ಟ್ ಆಪ್ಷನ್ ಫಾರ್ x is equal to 1, y is equal to -2, z is equal to -5. ಸೊ ಏನಾಯ್ತು? 1/1 ಆಯ್ತು, -2/-2 ಇದು 5/-5 ಆಯ್ತು. ಅಂದ್ರೆ ಇದೆಲ್ಲಾನು ಈಕ್ವಲ್ ಟು 1 ಆಗತ್ತೆ. ಸೊ ಇದು ಸ್ಯಾಟಿಸ್ಫೈ ಆಗ್ತದೆ. ಬಟ್ ಡೈರೆಕ್ಟ್ ಓಕೆ ಅಂತ ಮಾಡಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಆಲ್ ಆಫ್ ದೀಸ್ ಆಪ್ಷನ್ಸ್ ಕೂಡ ಇದೆ. ಹಾಗಾಗಿ ನಾವು ಚೆಕ್ ಮಾಡ್ಲೇಬೇಕಾಗತ್ತೆ. -half, y is equal to 4, z is 10 ಅಲ್ವಾ? ಸೊ -half/1 ಅಂದ್ರೆ -half ಆಗತ್ತೆ. -2/4 ಅಂದ್ರೆ 2 1s 2 2s ಆಯ್ತು, -1/2 ಆಯ್ತು. 5z ಅಂದ್ರೆ -10, ಸೊ 1/2. ಇದೆಲ್ಲಾನು -1/2. ಸೊ ಇದು ಕೂಡ ಆಗುತ್ತೆ. ಪ್ರೊಬಾಬ್ಲಿ ಆಲ್ ಆಫ್ ದೀಸ್ ವಿಲ್ ಬಿ ಅವರ್ ಆನ್ಸರ್. ಸ್ಟಿಲ್ ವಿ ವಿಲ್ ಚೆಕ್ ಫಾರ್ x is equal to -10. ಇದಕ್ಕೂ ಚೆಕ್ ಮಾಡೋಣ. ಸೊ x is half ಅಲ್ವಾ? 1/2 is half. -2/-4 ಅಂದ್ರೆ ಪ್ಲಸ್ ಆಯ್ತು, 2 1s 2 2s. ಕರೆಕ್ಟಾ? ಇನ್ನು 5/-10. ಸೊ 5/+10 1 2 ಥ್ರೂ ಔಟ್ 1/2 ಆಗುತ್ತೆ. ಸೊ ನಮ್ಗೆ ಆಲ್ ಆಫ್ ದೀಸ್ ಕರೆಕ್ಟ್ ಆನ್ಸರ್ ಇದೆ, ಆಪ್ಷನ್ ಡಿ. ಎಲ್ಲಾನು ಸ್ಯಾಟಿಸ್ಫೈ ಆಗುತ್ತೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್.
Next question. Let A, B, C vectors be three non-zero vectors such that no two of these are collinear. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಎರಡು ಕೊಲಿನಿಯರ್ ಅಲ್ಲ ಅಂತ ಹೇಳ್ತಾ ಇದಾರೆ. ಎಗೆ ಬಿ ಕೊಲಿನಿಯರ್ ಇಲ್ಲ, ಎಗೆ ಸಿ ಕೊಲಿನಿಯರ್ ಇಲ್ಲ ಅನ್ನೋದಾಯ್ತು. ಸೇಮ್ ಬಿಗೆ ಸಿ ಕೊಲಿನಿಯರ್ ಇರೋದಿಲ್ಲ. ಸೊ ಇಫ್ ದ ವೆಕ್ಟರ್ಸ್ ಎ plus 2b is collinear with the c and b plus 3c is collinear with a, then what is a plus 2b plus 6c? Okay. ಈ a plus 2bಗೆ ಸಿ ಕೊಲಿನಿಯರ್ ಅಂದ್ರೆ ಸಿ ವೆಕ್ಟರ್ ಇಂಟು ಸಮ್ ಕೆ ಅಂತ ತಗೊಳ್ತೀನಿ, ಸ್ಕೇಲರ್ ಆಗತ್ತೆ. ಓಕೆನಾ? ಅಂಡ್ ಬಿ ಪ್ಲಸ್ 3ಸಿಗೆ ಎ ಕೊಲಿನಿಯರ್ ಆಗಿದ್ರೆ ಸಮ್ ಎಂ ಅಂತ ತಗೋತೀನಿ. ಆಯ್ತಾ? ಈಗ ಎ ಪ್ಲಸ್ ಬಿ 2b ಪ್ಲಸ್ 6ಸಿಗೆ ಹೇಗೆ ಅಂತ ನಾನಿಲ್ಲಿ ಈ ಬಿಗೆ ಇಲ್ಲಿಂದ ರಿಅರೇಂಜ್ ಮಾಡಿ ಅಪ್ಲೈ ಮಾಡ್ತೀನಿ. ಅಂದ್ರೆ ಈ ಬಿ ವೆಕ್ಟರ್ ಅನ್ನ ಎಂ ಎ ಮೈನಸ್ 3ಸಿ ಅಂತ ತಗೋತೀನಿ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ಅದೇನಾಗತ್ತೆ, ಎ ಪ್ಲಸ್ 2b ಇಸ್ ಈಕ್ವಲ್ ಟು ಕೆ ಸಿ ಅಂತ ಇದೆ. ಅಂದ್ರೆ ಎ ಪ್ಲಸ್ 2 ಟೈಮ್ಸ್ ಎಂ ಎ ಮೈನಸ್ 3ಸಿ ಆಗೋಯ್ತು. ಕರೆಕ್ಟಾ? ವಿಚ್ ಇಸ್ ಈಕ್ವಲ್ ಟು ಕೆ ಸಿ. ಸಿ ರಿಅರೇಂಜ್ ಮಾಡ್ಕೊಳ್ತೀನಿ. ಆಯ್ತಾ? ಅವಾಗ ಎ ವೆಕ್ಟರ್ 1 ಪ್ಲಸ್ 2m ಆಯ್ತು. ಕರೆಕ್ಟಾ? ಇನ್ನು ಇಲ್ಲಿ ಕೆ ಪ್ಲಸ್ 3 ಇಂಟು ಸಿ ಅಲ್ಲ 3 ಅಲ್ಲ 3 2 6 ಆಯ್ತು. ಕೆ ಪ್ಲಸ್ 6 ಇಂಟು ವೆಕ್ಟರ್ ಸಿ. ಕರೆಕ್ಟಾ? ಯಾಕೆ ಹೇಳಿ? ಇಲ್ಲಿ 3 2 6c ಆಯ್ತು. 6c ಮೈನಸ್ 6c ಈ ಕಡೆ ಬಂದ್ರೆ ಪ್ಲಸ್ 6c ಆಗೋಯ್ತು. ಸೊ ಕೆ ಪ್ಲಸ್ 6 ಅಂಡ್ ಕೊಲಿನಿಯರ್ ಅಲ್ಲದೆ ಇದ್ದಾಗ ಇದು ಈಕ್ವಲ್ ಟು 0, ಇದು ಈಕ್ವಲ್ ಟು 0 ಬಿಕಾಸ್ ಎ ಅಂಡ್ ಸಿ ಆರ್ ನಾನ್ ಕೊಲಿನಿಯರ್ಸ್. ಅದೆರಡು ಈಕ್ವಲ್ ಆಗಕ್ಕಾಗಲ್ಲ. ಅವಾಗ ಏನಾಯ್ತು, ಕೆ ಪ್ಲಸ್ 6 ಇಸ್ ಈಕ್ವಲ್ ಟು 0 ಆದ್ರೆ ಕೆ ಇಸ್ ಈಕ್ವಲ್ ಟು ಮೈನಸ್ 6 ಆಯ್ತು. ಅಂಡ್ 1 ಪ್ಲಸ್ 2m ಇಸ್ ಈಕ್ವಲ್ ಟು 0 ಅಂತಾದ್ರೆ m ಇಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 2 ಆಯ್ತು. ಸೊ m ಮೈನಸ್ 1 ಬೈ 2, ಕೆ ಮೈನಸ್ 6 ಆಗೋಯ್ತು. ಈಗ ನಮ್ಗೆ ಎ ಪ್ಲಸ್ 2b ಪ್ಲಸ್ 6c ಬೇಕಾಗಿದೆ. ಕರೆಕ್ಟಾ? ನನ್ಗೆ ಎ ಪ್ಲಸ್ 2b ಗೊತ್ತು. ಕರೆಕ್ಟಾ? ಸೊ ಎ ಪ್ಲಸ್ 2b ಪ್ಲಸ್ 6c ಏನಂತ ಕೇಳ್ತಾ ಇದ್ದಾರೆ. ನನ್ಗೆ ಎ ಪ್ಲಸ್ 2bಗೆ ಇಲ್ಲಿ ಗೊತ್ತು ಕೆ ಸಿ ಅಂತ. ಅದನ್ನ ಅಪ್ಲೈ ಮಾಡ್ತೀನಿ. ಕೆ ಸಿ ಆಯ್ತು ಪ್ಲಸ್ 6c. ಸೊ ಕೆ ಸಿ ಕೆ ವ್ಯಾಲ್ಯೂ ಏನು? ಮೈನಸ್ 6. ಮೈನಸ್ 6c ವೆಕ್ಟರ್ ಸಿ. ವೆಕ್ಟರ್ ಸಿ ಆದ್ರೆ ಇದು 0 ವೆಕ್ಟರ್ ಆಯ್ತು. ಸೊ 0 ವೆಕ್ಟರ್ ಇಸ್ ಫಾರ್ ಅಸ್ ಇನ್ ಆಪ್ಷನ್ ಡಿ.
Next problem. Vectors I cap xj cap plus 3k cap is rotated through an angle theta and doubled in the magnitude. Then it becomes this. So ಇದನ್ನ A ಅಂತ ತಗೊಳ್ತೀನಿ. ಇದನ್ನ B ಅಂತ ತಗೊಳ್ತೀನಿ. ಓಕೆನಾ? ಸೊ ಅವಾಗ A ಏನಾಗುತ್ತೆ? ನಾನು I ಈ ತರ ಬರ್ಕೊಳ್ತೀನಿ. ಪಾಯಿಂಟ್ಸ್ ಅಂದ್ರೆ ಪಾಯಿಂಟ್ A, ಪಾಯಿಂಟ್ B ಅಂತ ಆಗುತ್ತೆ. ಯಾಕೆ ಅಂದ್ರೆ ಲೆಂತ್ ಕಮ್ಮಿ ಆಗತ್ತೆ. ಸಾಲ್ವ್ ಮಾಡೋ ಲೆಂತ್ ಇದೆಯಲ್ಲ, ಇದು ಕಮ್ಮಿ ಆಗತ್ತೆ ಅಷ್ಟೇ, ಬೇರೆ ಏನು ಸ್ಪೆಷಲ್ ಏನು ಇಲ್ಲ ಅದಕ್ಕೆ. ಈಗ ನೋಡಿ, ಲೆಂತ್ ಆಫ್ ಎ ಈಸ್ ಡಬಲ್ಡ್ ಅಂತೆ ಬಿ ಆದಾಗ. ಕರೆಕ್ಟಾ? ಲೆಂತ್ ಚೇಂಜ್ ಆದ್ರೆ ಈ ತರ ಆಗತ್ತೆ, ಹೌದಾ? ಸೊ ಈಗ ಲೆಂತ್ ಅಂತಂದ್ರೆ 2 ಟೈಮ್ಸ್ 1 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಸ್ 9. ಬಿಗೆ ಏನಾಗುತ್ತೆ? 4 ಸ್ಕ್ವೇರ್ ಪ್ಲಸ್ 4x ಮೈನಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಕರೆಕ್ಟಾ? ಸೊ ಇದು 2 ಟೈಮ್ಸ್ 10 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗೋಯ್ತು. ಸಾರಿ ಅಂಡ್ ಇಲ್ಲಿ 20 ಪ್ಲಸ್ ಆಗೋಗುತ್ತೆ. 4x ಮೈನಸ್ 2 ಸ್ಕ್ವೇರ್ ಆಗುತ್ತೆ. ನಾನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ. ಯಾಕಂದ್ರೆ ಸ್ಕ್ವೇರ್ ರೂಟ್ ಹೋಗ್ಬಿಡುತ್ತೆ ಈಸಿಯಾಗಿ. ಸೊ 2 ಸ್ಕ್ವೇರ್ ಇಸ್ 4, 10 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದು 2 ಸ್ಕ್ವೇರ್ ನ ಹಾಗೆ 2 ಅಂತ ಬರ್ಕೊಂಡ್ರೆ ಕಂಪ್ಲೀಟ್ ಆನ್ಸರ್ ರಾಂಗ್ ಬರೋ ಚಾನ್ಸಸ್ ಬರುತ್ತೆ. ಅಂಡ್ ಇಲ್ಲಿ ಏನಾಯ್ತು? 20 ಪ್ಲಸ್ ಇದನ್ನ ನಾನು ಸ್ಪ್ಲಿಟ್ ಮಾಡ್ತೀನಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. 4 2s are 8 into 2 is 16. ಕರೆಕ್ಟಾ? ಸೊ ಈಗ ಇದು 40 ಪ್ಲಸ್ 4x ಸ್ಕ್ವೇರ್ ಆಗೋಯ್ತು ಇಸ್ ಈಕ್ವಲ್ ಟು 24 ಪ್ಲಸ್ 16x ಸ್ಕ್ವೇರ್ ಮೈನಸ್ 16x ಆಗೋಯ್ತು. ಎಲ್ಲ ಈ ಕಡೆ ತಗೊಂಬಂದ್ರೆ ಏನಾಯ್ತು? 16x ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ ಅಂದ್ರೆ 12x ಸ್ಕ್ವೇರ್ ಆಗತ್ತೆ. ಡೈರೆಕ್ಟ್ ಬರುತ್ತೀನಿ. ಆ ಸ್ಟೆಪ್ ಸ್ಕಿಪ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಅನ್ಕೊಂತೀನಿ. ಸೊ 12x ಸ್ಕ್ವೇರ್ ಮೈನಸ್ 16x, 24 ಮೈನಸ್ 40 ಮೈನಸ್ 16 ಆಯ್ತು. ಕರೆಕ್ಟಾ? 24 30 40 ಕರೆಕ್ಟ್ ಇಸ್ ಈಕ್ವಲ್ ಟು 0. ಥ್ರೂ ಔಟ್ 4 ಕಾಮನ್ ತಗೊಂಡ್ರೆ 3x ಸ್ಕ್ವೇರ್ ಮೈನಸ್ 4x ಮೈನಸ್ 4 ಇಸ್ ಈಕ್ವಲ್ ಟು 0 ಆಯ್ತು. 4 3s are 12 ಆಯ್ತಲ್ಲ. ಸೊ 12, 6 2s are 12, 6 minus 2 is 4 ಬರುತ್ತೆ. ಸೊ 3x ಸ್ಕ್ವೇರ್ ಮೈನಸ್ 6x ಪ್ಲಸ್ 2x ಮೈನಸ್ 4 is 0. ಯಾಕಂದ್ರೆ ಮೈನಸ್ 6 ಇಂಟು ಪ್ಲಸ್ 2 is ಮೈನಸ್ 12. ಕರೆಕ್ಟಾ? ಸೊ ಇದು 3x ಕಾಮನ್ ತೆಗೆದ್ರೆ x ಮೈನಸ್ 2 ಆಗುತ್ತೆ. ಪ್ಲಸ್ 2 ಕಾಮನ್ ತೆಗೆದ್ರೆ x ಮೈನಸ್ 2 is 0. ಒಂದು x ಮೈನಸ್ 2 is 0. ಇನ್ನೊಂದು 3x plus 2 is 0. So what will be x? X is equal to 2, comma minus 2 by 3. So minus 2 by 3 ನಮ್ಗೆ ವ್ಯಾಲ್ಯೂ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತಲ್ವಾ, ನಂಬರ್ ಲೈನ್ ಅಲ್ಲಿ. ಸೊ ಈ ತರ ಬಂದ್ರೆ ಇದು ಆಪ್ಷನ್ ಎ ಅಲ್ಲಿದೆ.
Next problem. If 3 points A, B, and C have position vectors, respectively, if they are collinear, then x and y equal to ಅಂತ. ನಾನು ಇದನ್ನ ಪಾಯಿಂಟ್ ಎ ಅಂತ ತಗೊಳ್ತೀನಿ. ಇದು ಪಾಯಿಂಟ್ ಬಿ ತಗೊಂಡ್ರೆ ಇದು ಪಾಯಿಂಟ್ ಸಿ. ಓಕೆನಾ? ಸೊ ಈಗ ಎ ಬಿ ವೆಕ್ಟರ್ ಅಂತಂದ್ರೆ ಏನಾಗುತ್ತೆ? ಓ ಬಿ ಮೈನಸ್ ಓ ಎ ಅಂತ ಆಗತ್ತೆ. ಓಕೆನಾ? ಸೊ ಈಗ ನಾನು ಇದನ್ನ ಎ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಅಂತ ಬರಿಬಹುದು ಡೈರೆಕ್ಟ್ ಆಗಿ, ಪೊಸಿಷನ್ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ. ಇಲ್ಲಿ ಬಿ ನಮ್ಗೆ 3, ಎ ಈಸ್ 1, 4 ಮೈನಸ್ ಎಕ್ಸ್, 7 ಮೈನಸ್ 3 ಈ ತರ ಬರುತ್ತೆ. ಸೊ ಅದೇನಾಯ್ತು? 2, 4 ಮೈನಸ್ ಎಕ್ಸ್, 4 ಆಗೋಯ್ತು. ಕರೆಕ್ಟಾ? ಇನ್ನು ಬಿ ಸಿ ಅಂತ ಮಾಡ್ತೀನಿ. ಸೊ ಇಟ್ ಇಸ್ ಸಿ ಮೈನಸ್ ಬಿ. What is C? Y minus 3, minus 2 minus 4, minus 5 minus 7. So y minus 3 ಹಾಗೆ ಉಳ್ಕೊಳ್ತು. minus 6 ಇದು minus 12 ಆಯ್ತು. ಕರೆಕ್ಟಾ? ಈಗ ಕೊಲಿನಿಯರ್ ಇದ್ರೆ ಈ ಎ ಬಿ ಈಸ್ ಈಕ್ವಲ್ ಟು ಸಮ್ ಲ್ಯಾಂಬ್ಡಾ ಇಂಟು ಬಿ ಸಿ ಆಗತ್ತೆ, ಕೊಲಿನಿಯರ್ ಆಗಿದ್ರೆ. ಓಕೆನಾ? ಹಾಗಾಗಿ ಇದು 2, 4 minus x, 4 will be equal to some lambda into y minus 3, minus 6, minus 12. ಸೊ ನನಗೆ z ಕೋಆರ್ಡಿನೇಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಲ್ಯಾಂಬ್ಡಾ ಸಿಗತ್ತೆ. ಹೌದಾ? ಸೊ 4 is equal to lambda into minus 12, which is lambda is equal to minus 1/3 ಆಗೋಯ್ತು. ಕರೆಕ್ಟಾ? ಈಗ ನಾನು 2 is equal to lambda into y minus 3 ಅಂತ ಮಾಡಿದ್ರೆ lambda is minus 1/3. So 2 is equal to minus 1/3 into y minus 3 ಆಯ್ತು. ಇದನ್ನ ಈ ಕಡೆ ಅಂದ್ರೆ 6, ಇದು 3 minus y. ಕರೆಕ್ಟಾ? ಸೊ y is equal to minus 3 ಆಗೋಯ್ತು. And next ಯಾವ ಟರ್ಮ್? ಮಿಡಲ್ ಟರ್ಮ್ 4 minus x is equal to minus 1/3 into minus 6. So 3 1s are 3 2s are minus into minus plus ಆಯ್ತು. 4 minus x is 2, x is 2. ಸೊ ಇದು x, y ಕೇಳಿದ್ದಾರೆ. 2, minus 3 ಆಯ್ತು. 2, minus 3 ನಮ್ಗೆ ಆಪ್ಷನ್ ಎ ಅಲ್ಲಿದೆ. Next problem. Position vectors of ABC are as such. ಈ ಪಾಯಿಂಟ್ಸ್ ಎಲ್ಲ ಏನಾಗತ್ತೆ ಅಂತ ಕೇಳ್ತಿದ್ದಾರೆ. ಐಸೋಸೆಲಸ್ ಆದ್ರೆ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಎ ಸಿ ಆಗತ್ತೆ. ರೈಟ್ ಆಂಗಲ್ ಆದ್ರೆ ಪೈಥಾಗರಸ್ ಥಿಯರಮ್. ಸ್ಕೇಲ್ ಅನ್ನಾದ್ರೆ 2 ಕಡೆ ಕರೆಕ್ಟ್ ಇರುತ್ತೆ. ಅಂದ್ರೆ ಎಲ್ಲಾನು ಡಿಫ್ರೆಂಟ್ ಇರುತ್ತೆ. ಕೊಲಿನಿಯರ್ ಆದ್ರೆ ಎ ಬಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ಸಿ ಅಂತ ಬರುತ್ತೆ. ಸೊ ಏನ್ ಬರುತ್ತೆ ನೋಡೋಣ. ಸೊ ಎ ಬಿ ಮಾಡ್ತೀನಿ, ವಿಚ್ ಇಸ್ ಬಿ ಮೈನಸ್ ಎ. ವಾಟ್ ಇಸ್ ಬಿ? ಬಿ ಇಸ್ 3. ಕನ್ಫ್ಯೂಷನ್ ಆಗತ್ತೆ ಅಂದ್ರೆ ನಾನು ಈ ತರ ಬರ್ಕೊಳ್ತೀನಿ. ಎ ಇಸ್ 2, 1, minus 1.
B is 3 minus 2, 1. C 1, 4 minus 3 ಆಗೋಯ್ತು. ಕರೆಕ್ಟ್ ಇದೆಯಾ? ಎಸ್. ಈಗ B ಮೈನಸ್ A ಅಂದ್ರೆ 3 minus 2, minus 2 minus 1, 1 minus of minus 1 ಆಯ್ತು. So what is 3 minus 2? 1 minus 3, 2 ಆಗೋಯ್ತು. B C ಮಾಡ್ತೀನಿ. So it is C minus B ಆಯ್ತು. What is C minus B? 1 minus 3, 4 minus of minus 2 is plus 2, minus 3 minus 1. So 1 minus 3 is minus 2, 6 minus 4 ಆಯ್ತು. If in case ನಾನು ಇದನ್ನ minus 2 ಕಾಮನ್ ತೆಗೆದ್ರೆ 1, 2, 3 minus 3 is ಅಲ್ವಾ? minus 2 into minus 3 is ಇದು. ಸೊ ಇದು 2 2s ಅಂತ ಆಗತ್ತೆ. ನನಗೆ ಈ ತರ ಸಿಕ್ಕಿದೆ. ಬಿ ಸಿ ಇಸ್ ಈಕ್ವಲ್ ಟು ಮೈನಸ್ 2 ಟೈಮ್ಸ್ ಎ ಬಿ ವ್ಯಾಲ್ಯೂ ಏನು 1 minus 3 2 ಇದೆ. minus 2 ಟೈಮ್ಸ್ ಎ ಬಿ ಅಂತ ಸಿಕ್ಕಿದೆ. ಸೊ ಇದು ಸಮ್ ಲ್ಯಾಂಬ್ಡಾ ಇಂಟು ಎ ಬಿ ಅಂತ ಇದೆ. ಹಾಗಾಗಿ ಇಟ್ಸ್ ಕೊಲಿನಿಯರ್. ಆಪ್ಷನ್ ಬಿ. ನೆಕ್ಸ್ಟ್ ಕ್ವೆಶ್ಚನ್. ಫಿಗರ್ ಫಾರ್ಮ್ ಬೈ 4 ಪಾಯಿಂಟ್ಸ್. ಯಾವ ಫಿಗರ್ ಆಗತ್ತೆ ಅಂತ ಕೇಳ್ತಾರೆ. ಓಕೆ, ಲೆಟ್ ಮಿ ಟೇಕ್ ಇಟ್ ಆಸ್ ಫಸ್ಟ್ ಒನ್ ಎ 1 1 minus 1 ಇದೆ. ನೆಕ್ಸ್ಟ್ ಬಿ ಐ ಅಂಡ್ ಜೆ ಇದೆ. 2, 3, 0 ಆಗೋಯ್ತು. ಕೆ ಇಲ್ಲ ಅಂದ್ರೆ 0 ಆಗತ್ತೆ. ಸಿ ಐ ಇಲ್ಲ, ಜೆ ಇಸ್ 5, ಕೆ ಇಸ್ -2. ವಾಟ್ ಅಬೌಟ್ ಡಿ? ಐ ಇಲ್ಲ, ಜೆ ಇಸ್ -1, ಕೆ ಇಸ್ 1. ಇಲ್ಲಿ ನೋಡಿ, ಕೆ ಮೈನಸ್ ಜೆ ಕೊಟ್ಟಿದ್ದಾರೆ. ಇಟ್ ವಿಲ್ ಬಿ ಕನ್ಫ್ಯೂಸಿಂಗ್. ಇಫ್ ಯು ಟೇಕ್ 1, -1 ಅಂತ ತಗೊಂಡ್ರೆ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಸೊ ಸ್ಕ್ವೇರ್ ಪ್ಯಾರಲೋಗ್ರಾಮ್ ರೆಕ್ಟ್ಯಾಂಗಲ್ ಇದರಲ್ಲಿ ಸ್ಕ್ವೇರ್ ಅಲ್ಲಿ ಆಲ್ ಸೈಡ್ಸ್, ಸೊ ಎ ಬಿ ಬಿ ಸಿ ಸಿ ಡಿ ಎ ಡಿ ಇದು ನನ್ಗೆ ಈಕ್ವಲ್ ಸಿಗ್ಬೇಕು ಸ್ಕ್ವೇರ್ ಆದ್ರೆ. ಪ್ಯಾರಲೋಗ್ರಾಮ್ ರೆಕ್ಟ್ಯಾಂಗಲ್ ಅಲ್ಲಿ ಮೇಜರ್ ಆಗಿ ಅಪೋಸಿಟ್ ಸೈಡ್ಸ್ ಈಕ್ವಲ್ಸ್ ಬರುತ್ತೆ. ಸೊ ಲೆಟ್ಸ್ ಸಿ ಇದು ಎರಡರಲ್ಲಿ ಯಾವ್ದಾರು ಒಂದು ಬರುತ್ತಾ ಅಂತ. ಈ ಯಾವ್ದು ಬಂದಿಲ್ಲ ಅಂದ್ರೆ ಪ್ಯಾರಲೋಗ್ರಾಮು ಬರಲ್ಲ. ನನ್ ಆಫ್ ದೀಸ್ ಬರುತ್ತೆ, ನೋಡೋಣ. AB is nothing but B minus A, 2 minus 1, 3 minus 1, 0 minus of -1 ಅಂದ್ರೆ +1. ಇದು 1 2 1 ಆಗೋಯ್ತು. AB CD ನೋಡ್ತೀನಿ. CD is D minus C. D is 0 minus 0 0 ಆಯ್ತು. -1 -5 is -6. 1 minus of -2 ಅಂದ್ರೆ 3 ಆಯ್ತು. ಸೊ ಇಲ್ಲಿ ಮತ್ತೆ ಅಪೋಸಿಟ್ ಸೈಡ್ಸ್ ಬರ್ತಾ ಇಲ್ಲ, ಈಕ್ವಲ್ ಬರ್ತಾ ಇಲ್ಲ. ಸೊ ಅಪೋಸಿಟ್ ಸೈಡ್ಸ್ ಈಕ್ವಲ್ ಬರ್ತಾ ಇಲ್ಲ. ಇನ್ನು ಅಡ್ಜಸೆಂಟ್ ಬಂದ್ರೆ ಏನು ಯೂಸ್ ಇಲ್ಲ. ಕರೆಕ್ಟಾ? ಎ ಬಿ ಸಿ ಡಿ ಅಂತ ಈಗ ಪ್ಯಾರಲೋಗ್ರಾಮ್ ಅಲ್ಲ, ಸ್ಕ್ವೇರ್ ಅಲ್ಲ, ಯಾವ್ದೇ ಆಗ್ಲಿ ಅಪೋಸಿಟ್ ಸೈಡ್ ಈಕ್ವಲ್ ಬಂದಿಲ್ಲ ಅಂದ್ರೆ ಅಡ್ಜಸೆಂಟ್ ಬಂದ್ರೆ ಏನು ಯೂಸ್ ಇಲ್ಲ. ಹಾಗಾಗಿ ನಮ್ಗೆ ನನ್ ಆಫ್ ದಿಸ್ ಇಸ್ ದಿ ಆನ್ಸರ್. ಆಪ್ಷನ್ ಡಿ ಇಸ್ ದಿ ಆನ್ಸರ್. AB is not equal to CD ಆಗಿರೋದ್ರಿಂದ ಮೇಜರ್ ಇದರಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ. ಕರೆಕ್ಟಾ? ಇದೇ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂದ್ರೆ ನಮ್ಗೆ ಯಾವ್ದು ಸ್ಯಾಟಿಸ್ಫೈ ಆಗಲ್ಲ. ಸೊ ಆಪ್ಷನ್ ಡಿ ನಮ್ಗೆ ನನ್ ಆಫ್ ದೀಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ.
Direction cosines of two lines are proportional to these two position vectors. Okay, then the angle between them. Angle between ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಡಾಟ್ ಪ್ರಾಡಕ್ಟ್ಸ್ ಅಲ್ಲಿ ಬರುತ್ತೆ, ಕರೆಕ್ಟಾ? ಕಾಸ್ ಥೀಟಾ is equal to a vector into b vector by magnitude of a vector into magnitude of b vector ಅಂತ ಬರುತ್ತೆ, if I'm not wrong. ಅಲ್ವಾ? ಸೊ ವೆಕ್ಟರ್ ಎ ಅಂತಂದ್ರೆ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಅಂದ್ರೆ A1 A2 ಪ್ಲಸ್ B1 B2 ಇದನ್ನ ನಾವು ನೋಡಿದೀವಿ, ಸಮರಿಯಲ್ಲಿ ನೋಡಿದೀವಿ, ಕರೆಕ್ಟಾ? ಸೊ ಇದು ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ನಾನು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಲಾ? ಸೊ ಇದು 2 ಸ್ಕ್ವೇರ್ ಪ್ಲಸ್ 9 ಪ್ಲಸ್ 6 36, ಇನ್ನೊಂದು 3 3 9 ಪ್ಲಸ್ 16 ಪ್ಲಸ್ 25 ಆಗೋಯ್ತು. ಈಗ A1 A2 ಅಂದ್ರೆ 2 ಇಂಟು 3 6 ಪ್ಲಸ್ B1 B2 ಅಂದ್ರೆ 3 ಇಂಟು 4 12 ಮೈನಸ್ ಇದೆ, C1 ಇಂಟು C2 ಮೈನಸ್ 6 6 5 30 ಆಗೋಯ್ತು. ಸೊ ಇದು 49 ಅಂದ್ರೆ 7 ಆಯ್ತು, 25 25 ರೂಟ್ 50 ಆಯ್ತು. ಸೊ 5 ರೂಟ್ ಹೊರಗಡೆ ತೆಗಿತೀನಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಅವಾಗ ಏನ್ ಬರುತ್ತೆ ನೋಡೋಣ. ಸೊ 6 ಮೈನಸ್ 12 ಇಸ್ ಮೈನಸ್ 6, ಮೈನಸ್ 6 ಮೈನಸ್ 30 ಅಂದ್ರೆ ಮೈನಸ್ 36 ಆಗೋಯ್ತು. ಇನ್ನು 7 ಇಂಟು 5 5 ಸ್ಕ್ವೇರ್ ಇಸ್ 25 ಅಲ್ವಾ? 25 ಇಂಟು 2 ರೂಟ್ 2 ಆಗೋಯ್ತು, ಕರೆಕ್ಟಾ? ಸೊ ಇದನ್ನ 35 ಅಂತಾನೆ ಬರ್ಕೊಳ್ತೇನೆ. ಹಿಯರ್ ಐ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ 18 ಇಂಟು ರೂಟ್ 2 ಇಂಟು ರೂಟ್ 2. ರೂಟ್ 2 ಇಂಟು ರೂಟ್ 2 ಏನಾಗುತ್ತೆ? 2 ಆಗುತ್ತೆ. ಸೊ 18 2 36 ರೂಟ್ 2. ಸೊ ಒಂದು ಕಾಮನ್ ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ, ಯಾಕೆಂದ್ರೆ ನನ್ಗೆ ಇಲ್ಲಿ ಇದು ಮ್ಯಾಚ್ ಆಗತ್ತೆ. ಸೊ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಮೈನಸ್ 18 ರೂಟ್ 2 ಡಿವೈಡೆಡ್ ಬೈ 35 ಅಂತ ಬರುತ್ತೆ. ಆಪ್ಷನ್ ಸಿ ಇಸ್ ಮೈ ಆನ್ಸರ್. Next problem. If A and B are two unit vectors, theta is the angle between them. Addition of is a unit two vectors is a unit vector. If theta ಯಾವ ಆಂಗಲ್ ಅಲ್ಲಿ ಇದು ಯೂನಿಟ್ ವೆಕ್ಟರ್ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯೂನಿಟ್ ವೆಕ್ಟರ್ ಆದ್ರೆ ಮ್ಯಾಗ್ನಿಟ್ಯೂಡ್ 1 ಇರುತ್ತೆ, ಕರೆಕ್ಟಾ? ಈಗ ಇದನ್ನ ಸ್ಕ್ವೇರ್ ಮಾಡ್ತೀನಿ ನಾನು, ಅಂದ್ರೆ 1 ಸ್ಕ್ವೇರ್ ಆಗತ್ತೆ. ಸೊ ಇದು A ಸ್ಕ್ವೇರ್ ಪ್ಲಸ್ 2A ಇಂಟು B ಕಾಸ್ ಥೀಟಾ ಆಗತ್ತೆ. ಸೊ ನಮ್ಗೆ ಕಾಸ್ ಥೀಟಾನೇ ಬೇಕಾಗಿರೋದು. ಸೊ ಇದು 1 ಸ್ಕ್ವೇರ್ ಇರೋದ್ರಿಂದ ಇದು 1 ಪ್ಲಸ್ ಯೂನಿಟ್ ವೆಕ್ಟರ್ಸ್ ಅಲ್ವಾ, 2 ಕಾಸ್ ಥೀಟಾ ಆಗೋದು. ಸೊ ಇದು 1 ಮೈನಸ್ 2, ಕರೆಕ್ಟಾ?
ಹೌದು, 2 cos theta. So cos theta is equal to -1/2 ಅಂತು. -1/2 ಆದ್ರೆ ಥರ್ಡ್ ಕ್ವಾಡ್ರಂಟ್ ಆಗತ್ತೆ, 2π/3 ಬರುತ್ತೆ. ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ABC are perpendicular to B plus C, C plus A, A plus B. ಅಂದ್ರೆ A B C ಗೆ, B C A ಗೆ, C A B ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ B plus C 8, C plus A 10, A plus B 6 ಆದ್ರೆ A plus B plus C ಇದು ಮ್ಯಾಗ್ನಿಟ್ಯೂಡ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾವು ಸ್ಕ್ವೇರಿಂಗ್ ಮಾಡ್ತಾ ಆಡ್ ಮಾಡೋಣ. B plus C ಸ್ಕ್ವೇರ್ ಅಂತ ಅಂದ್ರೆ 8 ಸ್ಕ್ವೇರ್ ಆಗುತ್ತೆ. ಇದು B ಸ್ಕ್ವೇರ್, C ಸ್ಕ್ವೇರ್ ಪ್ಲಸ್ 2BC ಆಯ್ತು ಅಲ್ವಾ? is 64. ಇನ್ನು C ಪ್ಲಸ್ A ಸ್ಕ್ವೇರ್ ಅಂದ್ರೆ 10 ಸ್ಕ್ವೇರ್ 100 ಆಗೋಯ್ತು. C ಸ್ಕ್ವೇರ್ A ಸ್ಕ್ವೇರ್ ಪ್ಲಸ್ 2CA is 100. ಇನ್ನು A ಪ್ಲಸ್ B ಸ್ಕ್ವೇರ್ ಅಲ್ವಾ? ಸಿಕ್ಸ್ 36 ಆಯ್ತು. A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2A ಇಂಟು B is 36. ನಾನು ಇದನ್ನ ಆಡ್ ಮಾಡ್ತೀನಿ. equation 1, equation 2, equation 3. ಆಗ ನನಗೆ 2 times A ಸ್ಕ್ವೇರ್, 2 times B ಸ್ಕ್ವೇರ್, 2 times C ಸ್ಕ್ವೇರ್ ಸಿಗುತ್ತೆ. ಒನ್ ಪ್ಲಸ್ 2 ಪ್ಲಸ್ 3 ಅಂದ್ರೆ 64 ಪ್ಲಸ್ 100 ಪ್ಲಸ್ 36 ಆಗತ್ತೆ. ಇದು 2 times, ಎಲ್ಲಾನು 2 times ಬರುತ್ತೆ. A ಸ್ಕ್ವೇರ್, B ಸ್ಕ್ವೇರ್ ಹಾಗೂ C ಸ್ಕ್ವೇರ್. ಮತ್ತೆ 2 times AB plus BC plus CA. ಕರೆಕ್ಟಾ? ಸೊ ಇದು 200 ಆಗೋಯ್ತು. ಇನ್ನು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್ ಪ್ಲಸ್ 2AB ಪ್ಲಸ್ 2BC ಪ್ಲಸ್ 2CA ಅಂತಂದ್ರೆ ನನಗೆ A ಪ್ಲಸ್ B ಪ್ಲಸ್ C ಹೋಲ್ ಸ್ಕ್ವೇರ್ ಬರುತ್ತೆ. ಓಕೆನಾ? ಥ್ರೂ ಔಟ್ 2 ಕಾಮನ್ ಇದೆ.
ಇಲ್ಲಿ ಕಾಮನ್ ತಗೊಂಡ್ರೆ ಇದು ಎ ಸ್ಕ್ವೇರ್ ಪ್ಲಸ್ ಇದು ಏನು ಒಂದು ಸೆಟ್ ಎಕ್ಸ್ಟ್ರಾ ಆಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎಕ್ಸ್ಟ್ರಾ ಆಗುತ್ತೆ. ಓಕೆನಾ? ಸೊ ಇದು ಡೈರೆಕ್ಟ್ ಆಗಿ ನಾನು ಇಲ್ಲ ಈ ತರನೇ ಬರೀತೀನಿ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಸೊ ಇದು 100 ಆಯ್ತು. ಡಿವೈಡೆಡ್ ಬೈ 2 ಈ ಕಡೆ ಮಾಡಿದೆ, ವಿಚ್ ಇಸ್ ಈಕ್ವಲ್ ಟು ಈಗ ನಾನು ಈ ಮ್ಯಾಗ್ನಿಟ್ಯೂಡ್ ಇದೆ ಅಲ್ಲ, ಇದನ್ನ ಸ್ಕ್ವೇರ್ ಮಾಡ್ತೀನಿ. ಆವಾಗ ನನ್ಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಇದು ಸ್ಕ್ವೇರ್ ಮಾಡ್ತೀನಿ. ಅವಾಗ ಏನಾಯ್ತು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಲ್ವಾ? ನನ್ಗೆ ವಿತ್ ರೆಸ್ಪೆಕ್ಟ್ ಟು 1 ಟರ್ಮ್ ನನ್ಗಿದು 100 ಅಂತ ಗೊತ್ತಿದೆ. ಕರೆಕ್ಟಾ? ಬಟ್ ನನ್ಗೆ ಇದು ಇನ್ನೊಂದು ಟರ್ಮ್ ಬೇಕು. ಇಲ್ಲ, ನಾನು ಇದನ್ನ ಇಲ್ಲೇ 200 ಅಂತ ತಗೊಂಡ್ರೆ ನಾನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೂ ಮಾಡ್ಬೋದು. ಐ ಕ್ಯಾನ್ ಡೂ ದ್ಯಾಟ್ ಆಲ್ಸೋ. ಅವಾಗ ನನಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಉಳಿಯುತ್ತೆ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಈಗ ಪರ್ಪೆಂಡಿಕ್ಯುಲರ್ ಇರುವಾಗ 1 ಆಗುತ್ತೆ ಡಾಟ್ ಪ್ರಾಡಕ್ಟ್. ಸೊ 100 ಪ್ಲಸ್ ಇದು ಪ್ಲಸ್ ಅಂದ್ರೆ ಇದು 2 ಟೈಮ್ಸ್ ಬರುತ್ತಲ್ಲ, 100 ಇಂಟು 2 ಬರುತ್ತೆ. ಓಕೆ, ನನ್ಗೆ ಇಲ್ಲೇ 200 ಬರುತ್ತಲ್ಲ, ಸೊ ನಾನು ಈ 200 ಅನ್ನೇ ಎ ಪ್ಲಸ್ ಬಿ ಸ್ಕ್ವೇರ್ಗೆ ತಗೊಂಡ್ರೆ
ಓಕೆ, ಸಾರಿ. ಇದನ್ನ ನಾನು ಇಲ್ಲಿ ಈಕ್ವೇಟ್ ಮಾಡಿದಾಗ ಸ್ಕ್ವೇರ್ ರೂಟ್ ಇಸ್ ಈಕ್ವಲ್ ಟು 100 ಅಂತ ಬರುತ್ತೆ. ಪ್ಲಸ್ ಈ ಟರ್ಮ್ ಮ್ಯಾಟರ್ ಆಗಲ್ಲ, ಎ ಬಿ ಇಂಟು, ಬಿಕಾಸ್ ಹಿಯರ್ ಇಟ್ ಇಸ್ ಗಿವನ್ ಆಸ್ ಅಲ್ಲ ಪರ್ಪೆಂಡಿಕ್ಯುಲರ್ ಟು ವಿತ್ ರೆಸ್ಪೆಕ್ಟ್ ಟು ದೀಸ್ ವೆಕ್ಟರ್ಸ್ ಅಂತ. ಆವಾಗ ದಿಸ್ ಹೋಲ್ ಈಕ್ವಲ್ ಟು 100 ಅಂತ ಆಗುತ್ತೆ. ಸ್ಕ್ವೇರ್ ರೂಟ್ ತೆಗೆದ್ರೆ ವೆಕ್ಟರ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 10 ಆಯ್ತು. ಸೊ ನಮ್ಗೆ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಇನ್ನು ಉಳಿದ ಪ್ರಾಬ್ಲಮ್ಸ್ ನ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ.